ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಈಗ ಜಸ್ಟ್ ತಾನೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಯಾರ್ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ಪ್ರೋಮೋದ ಒಂದು ಕ್ಯಾಪ್ಷನ್ ಅನ್ನ ಏನಂತ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಬಿಗ್ ಬಾಸ್ ಮನೆಯೊಳಗೆ ಮೊದಲ ವಾರದ ನಾಮಿನೇಷನ್ ಗದ್ದಲ ಅಂತ ಹೇಳಿ ಒಂದು ಕ್ಯಾಪ್ಷನ್ ಅನ್ನು ಕೊಡೋದ್ರ ಮೂಲಕ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಸಖತ್ತಾಗಿರುವಂತಹ ಪ್ರೋಮೋ ಆಗಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಪ್ರತಿ ವರ್ಷವೂ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು 1 ರಿಂದ 2 ದಿನದ ಒಳಗೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆಯನ್ನು ನಮ್ಮ ಬಿಗ್ ಬಾಸ್ ಮಾಡ್ತಾ ಇದ್ದು. ಆದ್ರೆ ಈ ಸೀಸನ್ ಶುಕ್ರವಾರ ಅಂದ್ರೆ ನಾಳೆ ಒಂದು ಎಲಿಮಿನೇಷನ್ ಇರೋದ್ರಿಂದ ಇವತ್ತೇ ಒಂದು ನಾಮಿನೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಅನ್ನ ತರ್ತಾ ಇದ್ದಾರೆ. ನೋಡೋಣ ಯಾವ ರೀತಿಯಾಗಿ ಇದು ಸಕ್ಸಸ್ ಆಗ್ತದೆ ಅಂತ. ಈಗ ನೇರವಾಗಿ ಪ್ರೋಮೋಕ್ಕೆ ಬರೋಣ. ಒಂದು ಎಲ್ಲ ಟಾಸ್ಕ್ ಅಂದ್ರೆ ಒಟ್ಟಾರೆಯಾಗಿ 4 ಟಾಸ್ಕ್ ಗಳನ್ನು ಬಿಗ್ ಬಾಸ್ ಆಡಿಸಿದ್ರು ಅಂತ ಹೇಳ್ಬೋದು ಈ ವಾರ. ಅದರಲ್ಲಿ 4ನೇ ಟಾಸ್ಕ್ ಅನ್ನು ರದ್ದನ್ನು ಮಾಡಿರುವಂತಹ ವಿಚಾರ ಕೂಡ ನಿಮಗೆ ಮೊದಲನೇ ಪ್ರೋಮೋದಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗಿರ್ತದೆ. ಆ ಒಂದು ಟಾಸ್ಕ್ ಮುಗಿದ ಮೇಲೆ ಅಂದ್ರೆ 4ನೇ ಟಾಸ್ಕ್ ಅನ್ನು ರದ್ದು ಮಾಡಿದ ಮೇಲೆ ನಮ್ಮ ಬಿಗ್ ಬಾಸ್ ಈಗ ನಾಮಿನೇಷನ್ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಕೂಡ ತಮ್ಮ ಮನಸ್ಸಿಗೆ ಬಂದಂತಹ ವ್ಯಕ್ತಿಯನ್ನು ಎಲ್ಲರೂ ಕೂಡ ನಾಮಿನೇಟ್ ಮಾಡುವಂತಹ ಅಧಿಕಾರ ಇದೆ. ಅಲ್ಲಿ ಜಾನ್ವಿ ಅವರು ಕೂಡ ಕಾಕ್ರೋಚ್ ಸುದಿ ಅವರ ಹೆಸರನ್ನು ತೆಗೆದುಕೊಳ್ತಾರೆ. ಸುಧೀರ್ ಅವರು ನಮ್ಮ ಧನುಷ್ ಅವರ ಹೆಸರನ್ನು ತೆಗೆದುಕೊಳ್ತಾರೆ. ಅದರ ಜೊತೆಗೆ ನಮ್ಮ ಚಂದ್ರಪ್ರಭಾ ಅವರು ನಮ್ಮ ಧನುಷ್ ಅವರನ್ನ ಹೆಸರನ್ನು ತೆಗೆದುಕೊಳ್ತಾರೆ. ಇನ್ನು ಕೊನೆಯದಾಗಿ ನಮ್ಮ ಮಲ್ಲಮ್ಮ ಅವರು ನಮ್ಮ ಗಿಲ್ಲಿ ಅವರ ಹೆಸರನ್ನು ತೆಗೆದುಕೊಳ್ಳುವಂತಹ ವಿಚಾರವನ್ನು ಪ್ರೋಮೋದಲ್ಲಿ ಮಾತ್ರ ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಉಳಿದಿರುವಂತಹ ಕಂಟೆಸ್ಟೆಂಟ್ ಗಳು ಯಾವ ಕಂಟೆಸ್ಟೆಂಟ್ ಯಾರನ್ನೆಲ್ಲ ನಾಮಿನೇಟ್ ಮಾಡಿದ್ದಾರೆ ಅಂತ ವಿಚಾರವನ್ನು ನಾವು ಇವತ್ತಿನ ಎಪಿಸೋಡ್ ಬರೋರು ಕೂಡ ವೇಟ್ ಮಾಡಿ ನೋಡ್ಬೇಕು. ಅದರಲ್ಲಿ ಕೂಡ ನಮ್ಮ ಮಲ್ಲಮ್ಮ ಹಾಗೆ ನಮ್ಮ ಗಿಲ್ಲಿ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ನಮ್ಮ ಮಲ್ಲಮ್ಮ ಅವರು ಯಾವಾಗಲೂ ನಮ್ಮ ಗಿಲ್ಲಿ ಹೆಸರನ್ನೇ ತೆಗೆದುಕೊಳ್ತಾ ಇರ್ತಾರೆ. ಈಗ ಅದನ್ನೇ ಇಟ್ಕೊಂಡು ನಮ್ಮ ಗಿಲ್ಲಿ ಅವರು ಕಾಮಿಡಿ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ ಈಗ ನನ್ನ ಹೆಸರನ್ನು ತೆಗೆದುಕೊಂಡಲ್ವಾ, ನಾನು ಈಗ ಮನೆಗೆ ಕಳಿಸ್ಬಿಡ್ತಾರೆ ಅಂತ ಹೇಳಿ ಒಂದು ಅಳೋ ರೀತಿಯಾಗಿ ಕಾಮಿಡಿ ಮಾಡ್ತಾ ಇರ್ತಾರೆ. ಅದು ಗೊತ್ತಿಲ್ಲದೆ ನಮ್ಮ ಮಲ್ಲಮ್ಮ ಅವರು ಹೌದಾ ಅಂತ ಕೇಳ್ತಾ ಇರ್ತಾರೆ. ನಾನು ಕೇವಲ ನಿನ್ಗೆ ಮೊನ್ನೆ ನೀಡಿದಂತ ಅನರ್ಹರ ತರ ಒಂದು ಕೊರಳಿಗೆ ಪನಿಷ್ಮೆಂಟ್ ತರ ಒಂದು ಅನರ್ಹರು ಅಂತ ಹೇಳಿ ಅದನ್ನು ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ ಅನ್ನುವಂತ ಮಾಹಿತಿಯನ್ನು ಕೂಡ ನಮ್ಮ ಮಲ್ಲಮ್ಮ ಅವರು ಕೂಡ ತಿಳಿಸ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಸಖತ್ತಾಗಿರುವಂತಹ ಒಂದು ಪ್ರೋಮೋ ಅಂತ ಹೇಳ್ಬೋದು. ಇಲ್ಲಿ ಮೇನ್ ಆಗಿ ನಾವು ಎಲ್ಲರೂ ಕೂಡ ಅಬ್ಸರ್ವ್ ಮಾಡಬೇಕಾಗಿರೋದು, ನಮ್ಮ ಕಾಕ್ರೋಚ್ ಸುಧೀರ್ ಅವರು ಕೂಡ ಆ ಒಂದು ಟಾಸ್ಕ್ ರದ್ದಾದ್ಮೇಲೆ ನಮ್ಮ ಧನುಷ್ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಓಪನ್ ಅಪ್ ಕೂಡ ಆಗಲಿಕ್ಕೆ ಶುರು ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಚಂದ್ರಪ್ರಭು ಅವರು ಕೂಡ ಆ ಒಂದು ಟಾಸ್ಕ್ ರದ್ದಾಗಿರುವಂತಹ ಕಾರಣ ನಮ್ಮ ಧನುಷ್ ಗೌಡ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಅದರ ಜೊತೆಗೆ ನಮ್ಮ ಜಾನ್ವಿ ಅವರು ಕೂಡ ನಮ್ಮ ಕಾಕ್ರೋಚ್ ಸುದಿ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ವೇಟ್ ಮಾಡಿ ನೋಡೋಣ. ಒಟ್ಟಾರೆಯಾಗಿ ನಾಮಿನೇಷನ್ ವಿಚಾರವಾಗಿ ಮೊದಲನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಒಟ್ಟಾರೆಯಾಗಿ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನಾವು ಇವತ್ತಿನ ಎಪಿಸೋಡ್ ಬರೋರು ಕೂಡ ವೇಟ್ ಮಾಡಿ ನೋಡೋಣ. ಒಂದು ಸಖತ್ತಾಗಿರುವಂತಹ ಪ್ರೋಮೋ, ಅದರ ಜೊತೆಗೆ ಇವತ್ತಿನ ಎಪಿಸೋಡ್ ಕೂಡ ಸಖತ್ ಕ್ಯೂರಿಯಾಸಿಟಿ ಅಂತ ಇದೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿಯಾಗಿ ಇರ್ತದೆ ಅಂತ. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.